ಹಾಯ್ ಹಲೋ ನಮಸ್ಕಾರ. ಸಿಂಪಲ್ ಲೈಫ್ ಸ್ಟೈಲ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೇವೆ ಅಂದರೆ ಸುಳ್ಯದಲ್ಲಿ ನಮ್ಮ ವಾಣಿಯ ಗಾಣಿಗ ಸಮಾಜ ಸೇವಾ ಸಂಘ ಇದರ ವತಿಯಿಂದ ಸತ್ಯನಾರಾಯಣ ಪೂಜೆ ಹಾಗೂ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸನ್ಮಾನ ಸಮಾರಂಭ ಎಲ್ಲ ನಡೀಲಿಕ್ಕಿದೆ. ತುಂಬ ಮಳೆ ಬೇರೆ ಇತ್ತು. ನಾವು ಹೊರಡುವಾಗಲೇ ಲೇಟಾಗಿದೆ. ನಾವಲ್ಲಿ ತಲುಪುವಾಗ ಸಭೆ ಆಗ್ತಾ ಇತ್ತು. ಅದೇ ಥರ ಈ ಕೆಲವೊಂದು ಸಾಧನೆ ಮಾಡಿದವರಿಗೆ ಸನ್ಮಾನ ಸಮಾರಂಭ ಕೂಡ ಇತ್ತು. ನಾವು ಹೊರಡುವಾಗ ಅದೆಲ್ಲ ಆಗ್ತಾ ಇತ್ತು. ಆಮೇಲೆ ಒಂದು ಸೈಡಲ್ಲಿ ಪೂಜೆ ಕೂಡ ಆಗ್ತಾ ಇತ್ತು, ಸತ್ಯನಾರಾಯಣ ಪೂಜೆ. ನೋಡಿ ಇಲ್ಲಿ ಮಂಗಳಾರತಿ ಆಗ್ತಾ ಇದೆ ಪೂಜೆದು. ಜನ ಮಾತ್ರ ತುಂಬಾ ಇದ್ದರು. ಮಂಗಳಾರತಿಯೆಲ್ಲ ಆದಮೇಲೆ ನಾವು ಪ್ರಸಾದ ತಗೊಂಡು ಊಟ ಮಾಡಿದ್ವಿ. ಊಟ ಆದಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗಿದೆ. ಮಧ್ಯಾಹ್ನದ ಊಟ ಕೂಡ ಸೂಪರ್ ಆಗಿತ್ತು, ಆದರೆ ವಿಡಿಯೋ ಏನು ತೆಗಿಲಿಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮದ ಮಧ್ಯೆ ಚಹಾ ತಿಂಡಿ ಕೂಡ ವ್ಯವಸ್ಥೆ ಇತ್ತು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ತುಂಬ ಸಂತೋಷದಿಂದ ಕುಣಿತಾ ಇದ್ದರು. ಅದು ನಾನು ಎಲ್ಲ ವೀಡಿಯೋವನ್ನು ಫುಲ್ಲಾಗಿ ಹಾಕ್ತಾ ಇಲ್ಲ, ಯಾಕಂದರೆ ತುಂಬ ಲೆಂತ್ ಆಗ್ತದೆ ವಿಡಿಯೋ. ಅದಕ್ಕೋಸ್ಕರ ನಾನು ಸಣ್ಣ ಸಣ್ಣ ಕ್ಲಿಪ್ ಅಷ್ಟೇ ಹಾಕ್ತಾ ಇದ್ದೇನೆ ಅಷ್ಟೇ. ಇವರು ಮೀನಾಕ್ಷಿ ಅಂತ. ಈ ಅಕ್ಕ ಕೂಡ ಹಾಗೆ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಸಣ್ಣ ಮಕ್ಕಳ ಎಡೆಯಲ್ಲಿ ಇಷ್ಟು ಏಜ್ ಆದ ಒಬ್ಬರು ಕೂಡ ಹಾಡೋದಂದರೆ ತುಂಬ ಗ್ರೇಟ್ ಅಂತ ಹೇಳ್ಬೋದು. ಯಾಕಂದರೆ ಅವರ ಸ್ವತಃ ಇಂಟ್ರೆಸ್ಟಿಂದ ಹಾಡ್ತಾರೆ, ಪ್ರತಿ ಸಲ ಕೂಡ ಹಾಡ್ತಾರೆ. ಎರಡು ಮೂರು ಸಾಂಗ್ ಹಾಡಿದ್ದಾರೆ ಇವರು. ತುಂಬ ಚೆನ್ನಾಗಿ ಹಾಡ್ತಾರೆ. ಇವರ ಒಂದು ಇಂಟ್ರೆಸ್ಟ್ ಉಂಟಲ್ಲ, ಅದು ಮೆಚ್ಚಲೇಬೇಕು. ಯಾಕಂದರೆ ಈ ಥರ ಯಾರು ಬರುವುದಿಲ್ಲ ಮುಂದೆ. ಕಾಪಿರೈಟ್ ಬಂದ ಕಾರಣ ಎಲ್ಲ ಸಾಂಗ್ ನಾನು ಕಟ್ ಮಾಡಿದ್ದೇನೆ. ಪ್ರೋಗ್ರಾಮ್ ಆಗ್ತಲೇ ಮಗ ನಿದ್ದೆ ಮಾಡಿದ್ದ, ಈಗ ಎದ್ದಿದ್ದಾನೆ ನೋಡಿ. ಆಮೇಲೆ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ ಎಲ್ಲ ಮಕ್ಕಳಿಗೆ ಕೂಡ ಬಹುಮಾನ ಕೊಟ್ಟಿದ್ದಾರೆ, ಅಂದರೆ ಶೀಲ್ಡ್ ಕೊಟ್ಟಿದ್ದಾರೆ. ಯಾರಿಗೆ ಕೂಡ ಫಸ್ಟ್ ಸೆಕೆಂಡ್ ಆ ಥರ ಏನಿಲ್ಲ, ಎಲ್ರಿಗೂ ಭಾಗವಹಿಸಿದ ಎಲ್ರಿಗೂ ಇವರು ಇಲ್ಲಿ ಪ್ರೋತ್ಸಾಹಕ ಬಹುಮಾನವನ್ನು ನೀಡಿ ಮಕ್ಕಳನ್ನು ಖುಷಿಪಡಿಸಿದ್ದಾರೆ. ಪ್ರೋಗ್ರಾಮ್ ಕೂಡ ಹಾಗೆ ತುಂಬ ಚೆನ್ನಾಗಿ ಆಗಿದೆ. ಡ್ಯಾನ್ಸ್, ಹಾಡು ಎಲ್ಲ ಕೂಡ ಚೆನ್ನಾಗಿತ್ತು. ಯಾವುದು ಕೂಡ ಬೋರ್ ಅಂತ ಅನಿಸಿಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ಪ್ರೈಸ್ ಕೂಡ ತಗೊಂಡಿದ್ದಾರೆ. ಎಲ್ಲರ ಮುಖದಲ್ಲಿ ನಿಮಗೆ ಕಾಣ್ಬೋದು, ಎಲ್ಲರ ಮುಖದಲ್ಲಿ ಕೂಡ ತುಂಬ ಖುಷಿ ಇದೆ. ಇಂತಹ ಒಂದೊಂದು ವೇದಿಕೆಗಳು ಇದ್ದರೆ ಮಕ್ಕಳು ಕೂಡ ಮುಂದೆ ಬರ್ತಾರೆ. ಎಲ್ಲರೂ ಸ್ವಯಂ ಇಷ್ಟದಿಂದ ಪ್ರತಿಯೊಂದಕ್ಕೂ ಪಾರ್ಟಿಸಿಪೇಟ್ ಮಾಡ್ತಾರೆ, ಅದರಿಂದ ಖುಷಿ ಪಡ್ತಾರೆ. ಅದಕ್ಕೋಸ್ಕರ ಇಂತಹ ಒಂದು ವೇದಿಕೆಗಳು ಇರಬೇಕು. ಕೊನೆಯದಾಗಿ ಮಕ್ಕಳಿಗೆ ಸ್ಟೇಜ್ ಮೇಲೆ ಎಲ್ಲರೂ ಸೇರಿ ಕುಣಿಯುವ ಒಂದು ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಮಕ್ಕಳೆಲ್ಲ ತುಂಬ ಸಂತೋಷದಿಂದ ತುಂಬ ಎಂಜಾಯ್ ಮಾಡ್ತಾ ಕುಣಿತಿದ್ದಾರೆ. ಸಣ್ಣ ಮಕ್ಕಳು ಕೂಡ ಹೊರಟಿದ್ದಾರೆ ನೋಡಿ. ನನ್ನ ಮಗ ಕೂಡ ಹೋಗಿದ್ದಾನೆ. ಡ್ಯಾನ್ಸ್ ಏನು ಗೊತ್ತಿಲ್ಲ, ಆದರೂ ಕೂಡ ಮಕ್ಕಳೊಟ್ಟಿಗೆ ಸೇರಿ ಆಡೋದು ಹಾರೋದು ಅಂದರೆ ತುಂಬ ಇಷ್ಟ ಅಲ್ವಾ. ಅದಕ್ಕೋಸ್ಕರ ಕೊನೆಯದಾಗಿ ಎಲ್ಲರೂ ತುಂಬ ಚೆನ್ನಾಗಿ ಒಟ್ಟುಗೂಡಿ ಒಗ್ಗಟ್ಟಿನಿಂದ ಡ್ಯಾನ್ಸ್ ಮಾಡಿದ್ದಾರೆ ನೋಡಿ. ಅಂತೂ ಮಕ್ಕಳು ಎಂಜಾಯ್ ಮಾಡಿದ್ದಾರೆ, ಮಕ್ಕಳ ಜೊತೆಗೆ ನಾವು ಕೂಡ ಎಂಜಾಯ್ ಮಾಡಿದ್ದೇವೆ. ಅವರ ಮುಖದ ಸಂತೋಷ ನೋಡಿ, ಅಷ್ಟು ಕೂಡ ಖುಷಿ ಇದೆ ಅವರಿಗೆ. ಅವರ ಜೊತೆ ನಾವು ಕೂಡ ಖುಷಿಯಿಂದ ಪ್ರೋಗ್ರಾಮನ್ನು ವೀಕ್ಷಿಸಿದ್ದೇವೆ. ಬೋರ್ ಅಂತ ಅನಿಸಲೇ ಇಲ್ಲ, ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಎಲ್ಲ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ. ಒಬ್ಬಳಿಗೆ ಹೀಗೆ ವೀಡಿಯೋಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅದಕ್ಕೋಸ್ಕರ ನಾನು ಆಗೋಷ್ಟು ಕ್ಲಿಪ್ಸ್ ಮಾತ್ರ ತಗೊಂಡಿದ್ದೇನೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.